ನಂಬಿಕೆಯೇ ಗೆಲುವು. ರಾಯರ ಪವಾಡದ ಕಥೆ. ರಾಘವ ಎಂಬ ಪ್ರಾಮಾಣಿಕ ವ್ಯಾಪಾರಿ ಇದ್ದನು. ಅವನು ಸದಾ ಒಳ್ಳೆಯ ಕರ್ಮಗಳನ್ನು ಮಾಡುತ್ತಾ ಬಡವರಿಗೆ ಸಹಾಯ ಮಾಡುತ್ತಾ ಧರ್ಮದ ಹಾದಿಯಲ್ಲಿ ನಡೆಯುತ್ತಿದ್ದನು. ಆರಂಭದಲ್ಲಿ ಅವನ ಜವಳಿ ವ್ಯಾಪಾರದಲ್ಲಿ ಒಳ್ಳೆಯ ಯಶಸ್ಸು ಸಿಕ್ಕಿತು. ಆದರೆ ಸಮಯ ಬದಲಾಯಿತು. ಅವನ ಅತಿಯಾದ ಮುಗ್ಧತೆಯನ್ನು ಬಳಸಿಕೊಂಡು ಪಾಲುಗಾರನೊಬ್ಬ ದೊಡ್ಡ ಮೊತ್ತದ ಹಣವನ್ನು ವಂಚಿಸಿ ಪರಾರಿಯಾದನು. ಬೆನ್ನಲ್ಲೇ ನೈಸರ್ಗಿಕ ವಿಕೋಪದ ರೂಪದಲ್ಲಿ ಭೀಕರ ಮಳೆ ಬಂದು ರಾಘವನ ಗೋದಾಮಿನಲ್ಲಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಬಟ್ಟಿಗಳೆಲ್ಲವೂ ಸಂಪೂರ್ಣವಾಗಿ ಹಾಳಾದವು. ವ್ಯಾಪಾರವೂ ಇಲ್ಲದೆ ಕೈಯಲ್ಲಿದ್ದ ಹಣವೂ ಕಳೆದು ಹೋಗಿ ರಾಘವ ತೀವ್ರ ಸಾಲದ ಸುಳಿಯಲ್ಲಿ ಸಿಲುಕಿದನು. ಸಾಲಗಾರರು ದಿನಾ ಮನೆ ಬಾಗಿಲಿಗೆ ಬಂದು ಅವಮಾನಿಸಲು ಶುರು ಮಾಡಿದರು. ನಾನು ಯಾರಿಗೂ ದ್ರೋಹ ಮಾಡಿಲ್ಲ, ಸದಾ ಒಳ್ಳೆಯದನ್ನೇ ಮಾಡಿದರೂ ನನಗೆ ಏಕೆ ಈ ಶಿಕ್ಷೆ ಎಂದು ರಾಘವ ಎಲ್ಲ ಭರವಸೆಗಳನ್ನು ಕಳೆದುಕೊಂಡು ಕಣ್ಣೀರಿಟ್ಟನು. ಕೊನೆಗೆ ಜೀವನವೇ ಸಾಕು ಎನಿಸಿ ಆತ್ಮಹತ್ಯೆಯ ಆಲೋಚನೆ ಮೂಡಿದಾಗ ಅವನಿಗೆ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ನೆನಪಾಯಿತು. ಮನೆಯಲ್ಲಿದ್ದ ರಾಯರ ಫೋಟೋದ ಮುಂದೆ ಕುಳಿತು, ರಾಯರೇ, ನನ್ನ ಕೈಲಾದಷ್ಟು ಒಳ್ಳೆಯದನ್ನೇ ಮಾಡಿದ್ದೇನೆ. ಈಗ ನನ್ನನ್ನು ನೀವೇ ಉಳಿಸಬೇಕು, ಇಲ್ಲವೇ ನಿಮ್ಮ ಪಾದ ಸೇರಿಸಿಕೊಳ್ಳಬೇಕು ಎಂದು ಕಣ್ಣೀರು ಸುರಿಸುತ್ತಾ ತೀವ್ರವಾಗಿ ಪ್ರಾರ್ಥಿಸಿ ಮಲಗಿದನು. ಅದೇ ರಾತ್ರಿ ರಾಘವನಿಗೆ ಒಂದು ಅದ್ಭುತ ಕನಸು ಬಿತ್ತು. ಕೇಸರಿ ವಸ್ತ್ರದ ಧರಿಸಿದ ತೇಜಸ್ವಿ ಸನ್ಯಾಸಿಯೊಬ್ಬರು ಅವನ ಕನಸಿನಲ್ಲಿ ಬಂದು, ಮಗನೇ, ಧರ್ಮದ ಹಾದಿಯಲ್ಲಿ ನಡೆಯುವವರನ್ನು ನಾನು ಎಂದಿಗೂ ಕೈಬಿಡುವುದಿಲ್ಲ. ನಿನ್ನ ಒಳ್ಳೆಯ ಕರ್ಮಗಳು ಎಂದಿಗೂ ವ್ಯರ್ಥವಾಗುವುದಿಲ್ಲ. ನಾಳೆ ಬೆಳಗ್ಗೆ ಮಂತ್ರಾಲಯದ ಮೃತ್ತಿಕೆಯನ್ನು ಹಣೆಗೆ ಹಚ್ಚಿಕೊಂಡು ನಿನ್ನ ಹಳೆಯ ಗೋದಾಮಿಗೆ ಹೋಗು. ನಿನ್ನ ಕಷ್ಟಗಳು ತೀರುವ ಸಮಯ ಬಂದಿದೆ ಎಂದು ಅಭಯ ನೀಡಿ ಮಾಯವಾದರು. ಮರುದಿನ ಬೆಳಗ್ಗೆ ಎದ್ದ ರಾಘವನು ಮನಸ್ಸಿನಲ್ಲಿ ಹೊಸ ಭರವಸೆ ಮೂಡಿತು. ಕನಸಿನಲ್ಲಿ ರಾಯರು ಹೇಳಿದಂತೆ ಮೃತ್ತಿಕೆಯನ್ನು ಧರಿಸಿ ತನ್ನ ಹಳೆಯ ಮುಚ್ಚಿದ ಗೋದಾಮಿಗೆ ಹೋದನು. ಅಲ್ಲಿ ಹಾಳಾದ ಬಟ್ಟೆಗಳ ಮೂಟೆಯನ್ನು ಸರಿಸುವಾಗ ನೆಲದ ಅಡಿಯಲ್ಲಿ ಅವನ ತಾತ ಮುಚ್ಚಿಟ್ಟಿದ್ದ ಹಳೆಯ ತಾಮ್ರದ ಬಿಂದಿಗೆ ಒಂದು ಸಿಕ್ಕಿತು. ಅದರಲ್ಲಿ ಹಳೆಯ ಕಾಲದ ಚಿನ್ನದ ನಾಣ್ಯಗಳು ಮತ್ತು ಆಸ್ತಿಯ ಪತ್ರಗಳಿದ್ದವು. ಅದರ ಮೌಲ್ಯ ಅವನ ಎಲ್ಲಾ ಸಾಲಗಳನ್ನು ತೀರಿಸಿ ಮರಳಿ ವ್ಯಾಪಾರ ಆರಂಭಿಸಲು ಸಾಕಾಗೋಷ್ಟಿತ್ತು. ರಾಘವನ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಹರಿಯಿತು. ರಾಯರು ತನ್ನ ಭಕ್ತನದ ಧರ್ಮ ಮತ್ತು ಒಳ್ಳೆಯ ಕರ್ಮಗಳನ್ನು ಮೆಚ್ಚಿ ತಾವೇ ಖುದ್ದಾಗಿ ಬಂದು ದಾರಿ ತೋರಿಸಿದ್ದಾರೆ ಎಂದು ಅವನಿಗೆ ಅರಿವಾಯಿತು. ಅವನು ತಕ್ಷಣವೇ ಸಾಲಗಳನ್ನೆಲ್ಲ ತೀರಿಸಿ ರಾಯರ ಪರಮಭಕ್ತನಾಗಿ ನೆಮ್ಮದಿಯಿಂದ ಬಾಳಿದನು. ಎಷ್ಟೇ ಕಷ್ಟವಿದ್ದರೂ ರಾಯರ ನಾಮಸ್ಮರಣೆ ಮಾಡಿದಾಗ ಮನಸ್ಸು ನಿರಾಳವಾಗುವುದು ರಾಯರ ಉಪಸ್ಥಿತಿಯ ಮೊದಲು ಸೂಚನೆ. ದಾರಿ ಕಾಣದ ಕತ್ತಲಲ್ಲಿ ಯಾರೋ ಅಪರಿಚಿತ ವ್ಯಕ್ತಿಯು ರೂಪದಲ್ಲಿ ಬಂದು ರಾಯರು ಭಕ್ತರ ಕೈ ಹಿಡಿಯುತ್ತಾರೆ. ಒಳ್ಳೆಯ ಕರ್ಮಗಳನ್ನು ಮಾಡುವ ಭಕ್ತನು ಎಷ್ಟೇ ಕಷ್ಟದಲ್ಲಿದ್ದರೂ ಗುರುರಾಯರು ಅವನನ್ನು ಎಂದಿಗೂ ಕೈ ಬಿಡುವುದಿಲ್ಲ ಮತ್ತು ಸೂಕ್ತ ಸಮಯದಲ್ಲಿ ಕೈ ಹಿಡಿದು ನಡೆಸುತ್ತಾರೆ.